ಒಳಗೆಲ್ಲರೂ ಇರ್ತಾರೆ, ಅದಕ್ಕೆ ಇಲ್ಲೇ ಹೊಸಿ ಮಾತಾಡಮ್ಮ. ಅಂತ ವಿಷಯ ಏನಿದೆ ಮಾವ? ಅದು ಪಾರು, ಪಂಚಾಯತಿಲಿ ದೊಡ್ಡ ದೊಡ್ಡದಾಗಿ ಏನೇನೋ ಮಾತಾಡ್ಬಿಟ್ಟೆ ನಾನು. ಅದನ್ನ ಕೇಳಿಸ್ಕೊಂಡು ನಿನ್ ಮನ್ಸಿಗೆ ಅದ್ ಏಟ್ ನೋವಾಯ್ತೋ ಏನೋ. ಯಾಕೆ ಮಾವ ಏನೇನೋ ಮಾತಾಡ್ತಿದ್ಯಾ? ಹಂಗೆಲ್ಲ ಏನೂ ಇಲ್ಲ. ಪಾರು, ಒಂದ್ ನಿಮಿಷ, ನಾ ಮಾತಾಡಿ ಮುಗಿಸ್ಬಿಡ್ತೀನಿ. ನಂಗೆ ಗೊತ್ತೈತೆ ಪಾರು, ನನ್ನ ಮನ್ಸಿಗೆ ನೋವಾಗಬಾರ್ದು ಅಂತ ನೀ ಬೇಜಾರಾಗಿದ್ರು ತೋರಿಸ್ಕೊಳ್ತಿಲ್ಲ. ನಿನ್ ಮನ್ಸು ನಂಗೆ ಅರ್ಥ ಆಯ್ತೈತೆ. ಅದು ಅಲ್ಲಿ ಪಂಚಾಯತಿಲಿ ಎಲ್ರ ಮುಂದೆ ನಿನ್ನ ಬಿಟ್ಕೊಳಕ್ಕೆ ನನ್ನ ಕೈಲಿ ಆಗಿಲ್ಲ. ಅದಕ್ಕೆ ನನ್ನ ಜೀವ ಇರೋ ಗಂಟ ನಾನು ನಿನ್ ಜೊತೆ ಇರ್ತೀನಿ. ಈ ಶಿವಪಾರ್ವತಿ ಜೋಡಿ ಈ ಜಗತ್ತಿರೋ ಗಂಟ ಇರುತ್ತೆ, ಶಾಶ್ವತವಾಗಿರುತ್ತೆ ಅಂತಲ್ಲ ಏನೇನೋ ದೊಡ್ಡ ದೊಡ್ಡದಾಗೆಲ್ಲ ಮಾತಾಡ್ಬಿಟ್ಟೆ. ನಾನು ನಿನಗೆ ಕೊಟ್ಟಿರೋ ಮಾತು ನೆನಪಿದ್ರು ಅವ್ರೆಲ್ಲರ ಮುಂದೆ ಚಿಕ್ಕವಳಾಗಬಾರ್ದು ಅಂತ ಹಂಗ ಅಂದ್ಬಿಟ್ಟೆ. ಬಾಳು, ನಿನ್ನ ಕೈ ಮುಗಿ ಕೇಳ್ಕತ್ತೆ, ನನ್ನ ಬಗ್ಗೆ ತೆರೆ ತಿಳ್ಕೊಬೇಡ ಬೇಡ. ನನಗೆ ನಾನು ಕೊಟ್ಟಿರೋ ಮಾತು ನೆನಪೈತೆ. ನನ್ನ ತಂಗಿರ್ ಮದುವೆ ಆಗಂಟ ಆ ತಾಳಿ ನೀರು ಕುತ್ಕಲಿರ್ರಿ. ಮದುವೆ ಆದ ತಕ್ಷಣ ಏನೋ ಒಂದು ಸುಳ್ಳು ಹೇಳಿ ಕಳ್ಸ್ಕೊಟ್ಬಿಡ್ತೀನಿ. ಈಗಲೂ ಅಷ್ಟೇ ನೀನು ಕೊಟ್ಟಿರೋ ಮಾತು ಪ್ರಕಾರನೇ ನಡ್ಕತ್ತೀನಿ. ನನ್ನ ತಂಗಿರ್ ಮದುವೆ ಆಗ ಗಂಟ ನಮ್ಮ ಜೊತೆ ಇದ್ಬಿಡು. ಆಮ್ಯಾಕೆ ನಿಂಗೆ ಏನ್ ಅನ್ಸುತ್ತೋ ಅದ್ ಮಾಡ್ಬಾರ್ದು. ನನ್ನ ಮಾವ ನನ್ನ ಪರವಾಗಿ ಮಾತಾಡ್ದ ಅಂತ ಖುಷಿ ಪಡ್ತಿದ್ರೆ ಇವಾಗ ಅದೆಲ್ಲ ಸುಳ್ಳು ಅನ್ನೋ ಹಾಗೆ ಹೇಳ್ಬಿಟ್ನಲ್ಲ. ಇದೆಲ್ಲ ನಂದೇ ತಪ್ಪು. ನಾನು ಅವತ್ತು ಮಾತು ತಗೊಳ್ಳಿಲ್ಲ ಅಂತಿದ್ರೆ ಇವತ್ತು ಮಾವ ಹೀಗೆ ಮಾತಾಡ್ತಿರ್ಲಿಲ್ಲ.